ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ವಿಜ್ಞಾನದಲ್ಲಿ ನಡೀತಕ್ಕಂಥ SSLC ಪರೀಕ್ಷೆ 2025ಕ್ಕಾಗಿ ಭೌತ ವಿಜ್ಞಾನದಲ್ಲಿ ಫಸ್ಟ್ ಪಾರ್ಟಲ್ಲಿ ನಾನು ವಿಡಿಯೋವನ್ನು ಹಾಕಿದ್ದೆ. ಇಷ್ಟು ಇದೆ. ಸೊ ಭೌತ ವಿಜ್ಞಾನದ ಸೆಕೆಂಡ್ ಪಾರ್ಟ್ ಇಲ್ಲಿಂದ ನೋಡಿದರೆ ಎರಡೂ ಪಾರ್ಟಿಂದ ನೀವು 18-19 ಮಾರ್ಕ್ಸನ್ನು ಆರಾಮಾಗಿ ಪಡಿತೀರಿ. ಹೇಳಿರ್ತಕ್ಕಂಥ ವಿಷಯಾಂಶಗಳನ್ನು ಚೆನ್ನಾಗಿ ನೋಡ್ಕೊಡ್ರಿ, ಬರುತ್ತಗಿರಿ, ಪ್ರಾಕ್ಟೀಸ್ ಮಾಡಿರಿ, ಖಂಡಿತವಾಗಿ ಒಳ್ಳೆಯ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ವಿಡಿಯೋವನ್ನು ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್, ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಸೊ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಫಸ್ಟಾಗಿ ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅವಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ. ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿ ಮೊದಲಿಗೆ ಪಿನ ಮೊಸರು ಮತ್ತು ನಿಮ್ನ ಮೊಸರದ ವ್ಯತ್ಯಾಸಗಳು ಬರ್ಬೋದು, ಉಪಯೋಗಗಳು ಬರ್ಬೋದು. ಒಂದು ಕ್ವಶನ್ ಅಂತೂ ಕೂಡ ಇದ್ರ ಮೇಲೆ ಫಿಕ್ಸ್ ಆಗಿ ಬಂದೇ ಬರ್ತದೆ. ಪಿನ ಮೊಸರದ ರಚನೆ ಹೇಗಿದೆ? ಅಂಚುಗಳಿಗೆ ಹೋಲಿಸಿದರೆ ಮಧ್ಯಭಾಗ ದಪ್ಪಿದೆ, ಆಮೇಲೆ ಸಂಗಮ ದೂರ ಧನಾತ್ಮಕ ಇದೆ. ಪಿನ ಮೊಸರದಲ್ಲಿ ಸ್ವಭಾವ ಸತ್ಯ, ತಲೆ ಕೆಳಗೆ ಮತ್ತು ಮಿಥ್ಯ ಮತ್ತು ನೇರ. ಇದರ ಉಪಯೋಗ ದೂರದೃಷ್ಟಿಯನ್ನು ನಿವಾರಿಸಲಿಕ್ಕೇನೆ ಪಿನ ಮೊಸರ ಬಳಸ್ತಾರೆ. ಬಟ್ ನಿಮ್ನ ಮೊಸರದ ರಚನೆ ಅಂಚುಗಳಿಗೆ ಹೋಲಿಸಿದರೆ ಮಧ್ಯಭಾಗ ತೆಳು, ಇದರ ಸಂಗಮ ದೂರ ಋಣಾತ್ಮಕವಾಗಿರ್ತದೆ. ಬಿಂಬದ ಸ್ವಭಾವ ಕೇವಲ ಮಿಥ್ಯ ಮತ್ತು ನೇರ ಬಿಂಬ. ಉಪಯೋಗ ನೋಡಿದರೆ ಸಮೀಪ ದೃಷ್ಟಿ ಇದೆ. ಇನ್ನು ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಬಾಹೆಟ್ ಮಾಡಲೇಬೇಕು. ಎರಡೂ ನಿಯಮಗಳು. ಮೊದಲನೇ ನಿಯಮ ಏನು ಹೇಳ್ತದಪ್ಪ ಅಂದ್ರೆ, ಪತನ ಕಿರಣ, ಪ್ರತಿಫಲಿತ ಕಿರಣ ಹಾಗೂ ಪತನ ಬಿಂದುವಿನಿಂದ ಎಳೆದ ಲಂಬ ಇವು ಒಂದೇ ಸಮತಲದಲ್ಲಿ ಇದ್ದಾವೆ. ಎರಡನೇ ನಿಯಮ, ಪತನ ಕೋನ ಪ್ರತಿಫಲಿತ ಕೋನಕ್ಕೆ ಸಮವಾಗಿರ್ತದೆ ಅನ್ನೋದು ಇತ್ತು. ಇನ್ನು ಇಲ್ಲಿಂದ ಒಂದು ಕ್ವಶನ್ ಅಂದರೂ ನಿಮಗೆ ಖಂಡಿತವಾಗಿ ಬರ್ತದೆ. ದ್ಯುತಿರಂಧ್ರ, ಇವೆಲ್ಲ ಗೋಳಿಯ ದರ್ಪಣಕ್ಕೆ ಸಂಬಂಧಿಸಿದ ಪದಗಳು. ಇದ್ರ ಬಗ್ಗೆ ನಿಮಗೆ ಕೇಳ್ತಾರೆ. ದ್ಯುತಿರಂಧ್ರ ಅಂದರೆ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವೇ ದ್ಯುತಿರಂಧ್ರ. ದರ್ಪಣದ ಧ್ರುವ ಅಂದರೆ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಬಿಂದುವೇ ದರ್ಪಣದ ಧ್ರುವ. ವಕ್ರತಾ ಕೇಂದ್ರ ಅಂದರೆ ಗೋಳಿಯ ದರ್ಪಣ ಗೋಳದ ಒಂದು ಭಾಗವಾಗಿದ್ದು ಆ ಗೋಳದ ಕೇಂದ್ರ ಬಿಂದು. ವಕ್ರತಾ ತ್ರಿಜ್ಯ ಅಂದರೆ ವಕ್ರತಾ ಕೇಂದ್ರ ಮತ್ತು ದರ್ಪಣದ ಧ್ರುವ ಮಧ್ಯವಿರುವ ಅಂತರವೇ ವಕ್ರತಾ ತ್ರಿಜ್ಯ. ಪ್ರಧಾನ ಅಕ್ಷ ಅಂದ್ರೆ ವಕ್ರತಾ ಕೇಂದ್ರ ಮತ್ತು ದರ್ಪಣದ ಧ್ರುವದ ಮೂಲಕ ಹಾದು ಹೋಗುವ ಸರಳ ರೇಖೆ ಪ್ರಧಾನ ಅಕ್ಷ. ಇನ್ನು ಪ್ರಧಾನ ಸಂಗಮ ದೂರ ಅಂದ್ರೆ ಪ್ರಧಾನ ಕಕ್ಷಕ್ಕೆ ಸಮಾಂತರವಾಗಿರುವ ಬೆಳಕಿನ ಕಿರಣಗಳು ಪ್ರತಿಫಲಿಸಿದ ನಂತರ ಪ್ರಧಾನ ಅಕ್ಷದ ಮೇಲೆ ಕೇಂದ್ರೀಕೃತವಾಗುವ ಬಿಂದು. ಇನ್ನು ಸಂಗಮ ದೂರ ಅಂದರೆ ಪ್ರಧಾನ ಸಂಗಮ ಬಿಂದು ಮತ್ತು ದರ್ಪಣ ಧ್ರುವಗಳ ನಡುವಿನ ಅಂತರ. ಇನ್ನು ವಸ್ತು ದೂರ ಅಂದರೆ ಏನಪ್ಪ ಅಂದ್ರೆ ದರ್ಪಣದ ಧ್ರುವದಿಂದ ವಸ್ತುವಿಗೆ ಇರುವ ದೂರವೇ ವಸ್ತು ದೂರ. ಇನ್ನು ಬಿಂಬ ದೂರ ಅಂದ್ರೆ ದರ್ಪಣದ ಧ್ರುವದಿಂದ ಬಿಂಬಕ್ಕೆ ಇರುವ ದೂರವೇ ಬಿಂಬ ದೂರ. ಇನ್ನು ನಿಮ್ನ ಮೊಸರದಲ್ಲಿ ಇವು 6 ಬರ್ತಾವ. ನೆನಪಿಟ್ಕೊಡ್ರಿ, ನಿಮ್ನ ದರ್ಪಣ ಅಥವಾ ಪಿನ ದರ್ಪಣ. ವಿಶೇಷವಾಗಿ ಪಿನ ದರ್ಪಣದ ಮೇಲೇ ರೇಖಾಚಿತ್ರಗಳನ್ನು ಕೇಳ್ತಾರೆ. ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವು 3 ಮಾರ್ಕ್ಸನ್ನು ಪಡಿತೀರಿ. ಒಂದನೇದು ವಸ್ತುವನ್ನು ಅನಂತ ದೂರದಲ್ಲಿಟ್ಟಾಗ, ಎರಡನೇದು ಸಿ ಇಂದ ಆಚೆ, ಮೂರನೇದು ಸಿನಲ್ಲಿ ಇಟ್ಟಾಗ, ನಾಲ್ಕನೇದು ಸಿ ಮತ್ತು ಎಫ್ ಮಧ್ಯೆ ಇಟ್ಟಾಗ, ನೆಕ್ಸ್ಟ್ ಎಫ್ನಲ್ಲಿ ಇಟ್ಟಾಗ, ಎಫ್ ಮತ್ತು ಪಿ ಮಧ್ಯೆ ಇಟ್ಟಾಗ. ಇದನ್ನು ಪ್ರಾಕ್ಟೀಸ್ ಮಾಡಿ, ಇದನ್ನು ನಿಮಗೆ ಬರಲೇಬೇಕು. ಅದರ ಜೊತೆಗೆ ನಿಮ್ನ ಮೊಸರು ಇನ್ನು ಪಿನ ದರ್ಪಣದಲ್ಲಿ ವಿಶೇಷವಾಗಿ ವಸ್ತುವಿನ ಅನಂತ ದೂರದಲ್ಲಿ, ಆಮೇಲೆ ವಸ್ತುವನ್ನು ದರ್ಪಣದ ಮುಂದೆ ಇಟ್ಟಾಗ ಅನ್ನೋದನ್ನು ಪಿನ ದರ್ಪಣ ಇದೆ. ಮುಂದೆನೂ ಕೂಡ ಇದ್ದಾವೆ, ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಇನ್ನು ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ಬಾಹೆಟ್ ಹಾಕಲೇಬೇಕು. ಬೆಳಕಿನ ಕಿರಣ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ತನ್ನ ಪಥದ ದಿಕ್ಕನ್ನು ಬದಲಿಸುವ ವಿದ್ಯಮಾನಕ್ಕೆ ವಕ್ರೀಭವನ ಅಂತ ಕರಿತೀವಿ. ಮೊದಲ ನಿಯಮ, ಪತನ ಕಿರಣ, ವಕ್ರೀಮ ಕಿರಣ ಹಾಗೂ ಪತನ ಬಿಂದುವಿನಿಂದ ಎಳೆದ ಲಂಬ ಒಂದೇ ಸಮತಲದಲ್ಲಿ ಇರ್ತಾವೆ. ಎರಡನೇ ನಿಯಮ ಏನು ಹೇಳ್ತದಪ್ಪ ಅಂದ್ರೆ, ಪತನ ಕೋನದ ಸೈನು ಹಾಗೂ ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರ್ತದೆ. ಓಕೆನಾ? ಇವು ನಿಮಗೆ ನೆನಪಿನಲ್ಲಿ ಇಟ್ಕೋಬೇಕು. ಆಮೇಲೆ ಮೊಸರದಲ್ಲಿ 6 ಪ್ರಕಾರ: ದ್ವಿಪೀನ, ಸಮತಲ ಪೀನ, ನಿಮ್ನ ಪೀನ, ದ್ವಿನಿಮ್ನ, ಸಮತಲ ನಿಮ್ನ, ಪೀನ ನಿಮ್ನ. ಇನ್ನು ಗೋಳಿಯ ದರ್ಪಣಕ್ಕೆ ಸಂಬಂಧಿಸಿದಂತೆ ಪರಿಕಲ್ಪನೆಗಳಲ್ಲಿ ನೋಡೋದಾದರೆ, ಇಲ್ಲಿ ದೃಕ್ಕೇಂದ್ರ ಮಸೂರದ ಕೇಂದ್ರ ಬಿಂದು, ಪ್ರಧಾನ ಅಕ್ಷ ಮಸೂರದ ಕೇಂದ್ರಗಳನ್ನು ಸೇರಿಸುವ ಕಾಲ್ಪನಿಕ ರೇಖೆ, ಪ್ರಧಾನ ಸಂಗಮ ಬಿಂದು, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಮಸೂರದ ಮೇಲೆ ಬಿದ್ದ ಬೆಳಕಿನ ಕಿರಣಗಳು ವಕ್ರೀಭವಿಸಿದ ನಂತರ ಪ್ರಧಾನ ಅಕ್ಷದಲ್ಲಿ ಕೇಂದ್ರೀಕೃತ ಹಾಗೂ ವಿಕೇಂದ್ರೀಕೃತವಾದಂತೆ ಕಾಣುತ್ತದೆ. ಈ ಬಿಂದು ಪ್ರಧಾನ ಸಂಗಮ ಬಿಂದು. ಇನ್ನು ಸಂಗಮ ದೂರ ಅಂದ್ರೆ ಮಸೂರದ ದೃಕ್ಕೇಂದ್ರ ಹಾಗೂ ಪ್ರಧಾನ ಸಂಗಮ ಬಿಂದುವಿನ ನಡುವಿನ ದೂರ ಮಸೂರದ ಸಂಗಮ ದೂರ. ಇನ್ನು ನೆಕ್ಸ್ಟ್ ಈ ಪಿನ ಮೊಸರದಲ್ಲಿ ಇವು 6 ಕಲ್ಕೋಬೇಕು. ವಸ್ತುವನ್ನು ಅನಂತ ದೂರದಲ್ಲಿ ಇಟ್ಟಾಗ, ವಸ್ತುವನ್ನು 2F1ನಲ್ಲಿ ಇಟ್ಟಾಗ, 2F1 ಆಚೆ ಇದೆ, 2F1ನಲ್ಲಿ ಇಟ್ಟಾಗ ಮೂರನೇದು, ನಾಲ್ಕನೇದು F1 ಮತ್ತು 2F1 ಮಧ್ಯೆ ಇಟ್ಟಾಗ, ನೆಕ್ಸ್ಟ್ ಪ್ರಧಾನ ಸಂಗಮ F1ನಲ್ಲಿ ಇಟ್ಟಾಗ, F1 ಮತ್ತು ದೃಕ್ಕೇಂದ್ರ ಓನಲ್ಲಿ ಇಟ್ಟಾಗ ಅನ್ನೋದಿದೆ. ಪ್ರಾಕ್ಟೀಸ್ ಮಾಡಿ. ಸ್ವಭಾವ, ಆಮೇಲೆ ಅದು ಸತ್ಯ, ತಲೆ ಕೆಳಗೆ ಅನ್ನೋದೇನು ಪ್ರತಿಬಿಂಬ ಇದೆಯಲ್ಲ, ಅದು ನಿಮಗೆ ಬರಲೇಬೇಕು. ಇನ್ನು ದರ್ಪಣದ ಸೂತ್ರ ಕಂಡುಹಿಡಿಯುವ ಸೂತ್ರ ಅದು ಬರಬೇಕು. ಮಸೂರದ ಸೂತ್ರ ಕಂಡುಹಿಡಿತಕ್ಕಂಥ ಸೂತ್ರ.
ಇನ್ನು ಅಳತೆಗಳು ಸಂಗಮ ದೂರದಲ್ಲಿ ಕೊಟ್ಟಾಗ ನಿಮ್ನ ದರ್ಪಣದಲ್ಲಿ ಎಲ್ಲ ಮೈನಸ್ ಬರಬೇಕು, ಆಮೇಲೆ ಪಿನ ದರ್ಪಣದಲ್ಲಿ ಪ್ಲಸ್ ಬರ್ತವೆ. ಸೊ ಇದು ಸ್ವಲ್ಪ ಕೋಷ್ಟಕ ನೋಡ್ಕೊಡ್ರಿ. ವರ್ಧನೆ ಕಲ್ಕೊಂಡೋಗಿ ಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ಅನುಪಾತ ವರ್ಧನೆ ಟು ಬಿಂಬದ ಎತ್ತರ ಭಾಗಿಸು ವಸ್ತುವಿನ ಎತ್ತರ. ಇನ್ನು ದರ್ಪಣದ ವರ್ಧನೆ, ಮಸೂರದ ವರ್ಧನೆ. ಮಸೂರದ ಸಾಮರ್ಥ್ಯ ನೋಡ್ಕೊಡ್ರಿ. ಮಸೂರದ ಸಾಮರ್ಥ್ಯ ಅದರ ಸಂಗಮ ದೂರಕ್ಕೆ ವಿಲೋಮಾನುಪಾತದಲ್ಲಿರ್ತದೆ. ಆಮೇಲೆ ಮಸೂರದ ಸಾಮರ್ಥ್ಯವನ್ನು ಡಯಾಪ್ಟರ್ದಲ್ಲಿ ಅಳಿತೀವಿ. 1 ಡಯಾಪ್ಟರ್ ಅಂದರೆ ಏನಪ್ಪ ಅಂದರೆ 1 ಮೀಟರ್ ಸಂಗಮ ದೂರವನ್ನು ಹೊಂದಿರುವ ಮಸೂರದ ಸಾಮರ್ಥ್ಯವೇ 1 ಡಯಾಪ್ಟರ್. 1 ಡಯಾಪ್ಟರ್ ಟು 1m-1 ಅಂತ ಹೇಳ್ತಾರೆ. ಆಮೇಲೆ ನೋಡಿ, ಇದು ಸ್ವಲ್ಪ ನೋಡ್ಕೊಂಡು ಹೋಗಬೇಕು ನೀವು. ಸೂಚಿಸಿದ ಮಸೂರ ಅಂತ ಕೇಳ್ತಾರೆ ನೋಡಿ. +2.0 ಡಯಾಪ್ಟರ್ ಅಂತ ಇತ್ತಂದ್ರೆ ಪಿನ ಮಸೂರ ಇರ್ತದೆ. ಸಂಗಮ ದೂರ +0.50 ದೂರದೃಷ್ಟಿ ನಿವಾರಣೆ. ಅದೇ ಥರ -2.5 ಡಯಾಪ್ಟರ್ ಇತ್ತಂದ್ರೆ ಅದು ನಿಮ್ನ ಮಸೂರ, ಅದರ ಸಂಗಮ ದೂರ -0.40 m ಅಂತ ಇರ್ತದೆ. ಸಮೀಪ ದೃಷ್ಟಿಯನ್ನು ಬಳಸ್ತಾರೆ. ಇನ್ನು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಕಣ್ಣಿನ ಭಾಗಗಳು, ಕಣ್ಣಿನ ಹೊರಭಾಗ ಕಾರ್ನಿಯ, ಇದು ಕಣ್ಣಿನ ಮುಂಭಾಗದಲ್ಲಿನ ಪಾರದರ್ಶಕ ಪೊರೆ. ಕಣ್ಣಿನ ಮಧ್ಯಭಾಗ ಕೊರೈಡ್, ಇದು ಅಧಿಕ ರಕ್ತನಾಳ ಮತ್ತು ನರಹೊಂದದ. ಕಣ್ಣಿನ ಒಳಭಾಗ ರೆಟಿನಾ, ಬಿಂಬ ಸ್ವೀಕರಿಸ್ತದೆ. ರಾಡ್ಸ್ ಮತ್ತು ಕೋನಕೋಶಗಳನ್ನು ಹೊಂದಿರ್ತದೆ. ಇನ್ನು ಕಾರ್ನಿಯಾದಲ್ಲಿ ಐರಿಸ್ ವರ್ಣಪಟಲ ಇರ್ತದೆ. ನೆಕ್ಸ್ಟ್ ಕೊರೈಡ್ನಲ್ಲಿ ಕಣ್ಣಿನ ಪಾಪೆ, ಬೆಳಕು ಹಾದು ಹೋಗುವ ಚಿಕ್ಕರಂಧ್ರ. ಕಣ್ಣಿನ ಒಳಭಾಗ ರೆಟಿನಾದಲ್ಲಿ ಕಣ್ಣಿನ ಮಸೂರ, ಪಿನ ಮಸೂರ ಬಿಂಬಗಳನ್ನು ರೆಟಿನಾದ ಮೇಲೆ ಕೇಂದ್ರೀಕರಿಸ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಕಣ್ಣಿನ ಹೊಂದಾಣಿಕೆ ಅಂತ ನೆನಪಿಟ್ಕೊಡ್ರಿ. ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವೇ ಕಣ್ಣಿನ ಹೊಂದಾಣಿಕೆ. ಸ್ಪಷ್ಟ ದೃಷ್ಟಿಯ ಕನಿಷ್ಠ ಬಿಂದು 25, ಸ್ಪಷ್ಟ ದೃಷ್ಟಿಯ ದೂರ ಬಿಂದು ಅನಂತ ದೂರ ಎನ್ನುವುದು ಗೊತ್ತಿರಲಿ. ಇದರಲ್ಲಿ ಒಂದಂತೂ ನಿಮಗೆ ಗ್ಯಾರಂಟಿ ಕ್ವಶನ್ ಬರ್ತದೆ. ಸಮೀಪ ದೃಷ್ಟಿ, ದೂರದೃಷ್ಟಿ, ಪ್ರೆಸ್ಬಯೋಫಿಯಾ, ಕಣ್ಣಿನ ಪೊರೆ. ಅದರ ಅರ್ಥ ಅಂದರೆ ಏನು, ಅದಕ್ಕೆ ಕಾರಣಗಳು, ಅದಕ್ಕೆ ಪರಿಹಾರವನ್ನು ಸೂಚಿಸ್ತಕ್ಕಂಥ ಮಸೂರ. ಇಲ್ಲಿಂದ ನಿಮಗೆ ಕ್ವಶನ್ಸ್ ಬರ್ತದೆ. ಈ ಪ್ರಶ್ನೆ ಬಂದಿತ್ತು ನಿಮಗೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ನ್ಯೂಟನ್ ಪ್ರಯೋಗನ ವಿವರಣೆ ಮಾಡಲಿಕ್ಕೆ ಕೇಳಿದರು. ಈ ಸಲ ನಿಮಗೆ 1 ಮಾರ್ಕ್ಸಿಗೆ ಚಿತ್ರ ಬರಲಿಕ್ಕೂ ಕೂಡ ಕೇಳ್ಬೋದು. ಯಾವೆಲ್ಲ ಕ್ವಶನ್ ಇಂಪಾರ್ಟೆಂಟ್ ಇದಾವೆ ನೋಡಿರಿ. ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂಥ ಮಿಶ್ರ ಲೋಹಗಳನ್ನು ಉಪಯೋಗಿಸ್ತಾರೆ, ಏಕೆ? ಒಂದನೇದು, ಮಿಶ್ರ ಲೋಹಗಳ ರೋಧಶೀಲತೆಯು ಲೋಹಗಳಿಗಿಂತ ಹೆಚ್ಚು, ಮಿಶ್ರ ಲೋಹಗಳ ದ್ರವಣ ಬಿಂದು ಹೆಚ್ಚು, ಆಮೇಲೆ ಇವು ಕಡಿಮೆ ತಾಪದಲ್ಲಿ ಸುಲಭವಾಗಿ ದಹಿಸೋದಿಲ್ಲ ಅಂತ ಬರೀರಿ. ಇನ್ನು ರೋಧಕಗಳ ಸರಣಿ ಜೋಡಣೆಗಿಂತ ಸಮಾಂತರ ಜೋಡಣೆ ಹೆಚ್ಚು ಪ್ರಾಯೋಗಿಕ. ಪ್ರತಿ ಸಲ ಕೇಳ್ತಾರೆ. ಸರಣಿ ಕ್ರಮದಲ್ಲಿ ಜೋಡಣೆಯಲ್ಲಿ ಮಂಡಲದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಎಲ್ಲ ಭಾಗದಲ್ಲಿ ಸ್ಥಿರ. ಆಮೇಲೆ ವಿದ್ಯುತ್ ಪ್ರವಾಹದ ಒಂದೇ ಮೌಲ್ಯದಲ್ಲಿ ಎಲ್ಲ ಉಪಕರಣಗಳು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಈ ಸರಣಿ ಕ್ರಮದ ಜೋಡಣೆಯಲ್ಲಿ ಒಂದು ಉಪಕರಣ ನಾಶವಾದರೆ ಇಡೀ ಮಂಡಲವೇ ಸ್ಥಗಿತಗೊಳ್ಳುತ್ತದೆ. ಆದರೆ ರೋಧಕಗಳ ಸಮಾಂತರ ಜೋಡಣೆಯಲ್ಲಿ ಈ ತೊಂದರೆಗಳು ಇರೋದಿಲ್ಲ. ಜೊತೆಗೆ ರೋಧವು ಕಡಿಮೆ ಇರುವುದರಿಂದ ವಿದ್ಯುತ್ ಪ್ರವಾಹ ಗರಿಷ್ಠವಾಗಿರ್ತದೆ. ಇನ್ನು ಮೂರನೇದು ಏನು ಕ್ವಶನ್ ಕೇಳಿದ್ದಾರೆ ಅಂದರೆ ಸೋಲೆನೈಡ್ ಕಾಂತಕ್ಷೇತ್ರದ ಲಕ್ಷಣಗಳನ್ನು ಕೇಳಿದ್ದಾರೆ. ಆಮೇಲೆ ಸೋಲೆನೈಡ್ನನ್ನು ಕಾಂತಕ್ಷೇತ್ರ ಹೆಚ್ಚು ಮಾಡುವ ಗುಣಗಳನ್ನು ಕೇಳಿದ್ದಾರೆ. ನೋಡಿ, ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರವು ಸೋಲೆನೈಡ್ನ ಒಳಭಾಗದಲ್ಲಿ ಏಕರೂಪದಲ್ಲಿರ್ತದೆ ಹಾಗೂ ಒಂದಕ್ಕೊಂದು ಸಮಾಂತರವಾಗಿಯೇ ಇರ್ತದೆ. ಸೋಲೆನೈಡ್ನಲ್ಲಿ ಕಾಂತಕ್ಷೇತ್ರ ಹೆಚ್ಚಿಸುವ 2 ವಿಧಾನಗಳು: ಸುರುಳಿ ಸಂಖ್ಯೆ ಹೆಚ್ಚಿಸೋದು, ಸುರುಳಿಯಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸೋದು. ಇನ್ನು ವಕ್ರೀಭವನ ಸೂಚ್ಯಾಂಕ ಅಂದರೆ ಏನು? 2.42 ವಜ್ರದ ವಕ್ರೀಭವನ ಸೂಚ್ಯಾಂಕದ ಅರ್ಥವೇನು ಅಂತ ಕೇಳಿದ್ದಾರೆ. ಗಾಳಿಯಲ್ಲಿ ಬೆಳಕಿನ ವೇಗ c ಮತ್ತು ಮಾಧ್ಯಮದಲ್ಲಿ ಬೆಳಕಿನ ವೇಗ ಫಿಗಳ ಅನುಪಾತವೇ ವಕ್ರೀಭವನ ಸೂಚ್ಯಾಂಕ n. ಅಂದ್ರೆ n=c/φ. ಇಲ್ಲಿ ವಜ್ರದ ವಕ್ರೀಭವನ ಸೂಚ್ಯಾಂಕ 2.40 ಅಂದ್ರೆ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗಗಳ ಅನುಪಾತ 2.42 ಇರ್ತದೆ. ಮುಂದಿನ ಪ್ರಶ್ನೆ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ, ಏಕೆ? ಈ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸಬೇಕು, ಆದರೆ ಇದು ಸಂಭವನೀಯ ಅಲ್ಲ. ಇನ್ನು ಮುಂದಿನ ಪ್ರಶ್ನೆ, ಭೂ ಸಂಪರ್ಕ ತಂತಿಯ ಕಾರ್ಯಗಳನ್ನು ಕೇಳಿದ್ದಾರೆ. ಇದು ಏನು ಮಾಡ್ತದಪ್ಪ ಅಂದ್ರೆ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗೆ ಬಳಸ್ತಾರೆ. ಇದು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡ್ತದೆ. ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮ ಮಾಡ್ತದೆ. ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವನ್ನು ಉಂಟು ಮಾಡೋದಿಲ್ಲ. ಇನ್ನು ಓವರ್ಲೋಡ್ ಉಂಟಾಗಲಿಕ್ಕೆ ಕಾರಣಗಳನ್ನು ಕೇಳ್ತಾರೆ. ಮುಖ್ಯವಾಗಿ ಏನಪ್ಪ ಅಂದ್ರೆ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸ್ತಾರೆ. ಆಮೇಲೆ ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡೂ ನೇರ ಸಂಪರ್ಕಕ್ಕೆ ಬರ್ತಾವೆ, ಆವಾಗ ಓವರ್ಲೋಡ್ ಉಂಟಾಗ್ತದೆ. ಇನ್ನು ಬಿಳಿಯ ಬೆಳಕಿನಲ್ಲಿ 7 ಬಣ್ಣಗಳಿವೆ ಎಂಬುದನ್ನು ನಿರ್ಧರಿಸುವ ನ್ಯೂಟನ್ ಪ್ರಯೋಗದ ಪ್ರಯೋಗ. ಇದನ್ನು 1 ಮಾರ್ಕ್ಸ್ ಲಾಸ್ಟ್ ಟೈಮ್ ಕೇಳಿದ್ರೆ ಅಂತ ಹೇಳಿದ್ದೆ. ಮೇಲೆ ಇತ್ತು ನೋಡಿ, ಅದರದ್ದು ವಿವರಣೆ ಇದೆ. ಇದು ಇಂಪಾರ್ಟೆಂಟ್. ಆಮೇಲೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಕಾಲದಲ್ಲಿ ಸೂರ್ಯ ಕೆಂಪಾಗಿ ಮತ್ತು ಮಧ್ಯಾಹ್ನದ ವೇಳೆ ಆಕಾಶದಲ್ಲಿ ನೀಲಿಯಾಗಿ ಕಾಣಲು ಕಾರಣವೇನು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನನ್ನು ನೀವು ಕಲಿಯಲೇಬೇಕು. ಇನ್ನು ನಿಸರ್ಗದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗ್ತದೆ? ಹೆಚ್ಚು ಬಾಗುವ ಮತ್ತು ಕಡಿಮೆ ಬಾಗುವ ಬಣ್ಣನ ಗುರುತಿಸ್ರಿ. ಹೆಚ್ಚು ಬಾಗುವುದು ನೇರಳೆ, ಕಡಿಮೆ ಬಾಗುವುದು ಕೆಂಪು. ವಿಬ್ ಗಯಾರ್ ಅಂತ ನೆನಪಿನಲ್ಲಿಟ್ಟರೆ ಗೊತ್ತಾಗ್ತದೆ.
ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಇದನ್ನು ನೋಡ್ಕೊಡ್ರಿ. ನಕ್ಷತ್ರಗಳು ಏಕೆ ಮುನುಗ್ತವೆ, ಪ್ರತಿ ಸರಿ ಕ್ವಶನ್ಗಳು ಬರ್ತಾವ. ಇಷ್ಟು ಓದಿದ್ರೆ ಸೊ ಫಿಸಿಕ್ಸ್ನಲ್ಲಿ ನೀವು 15ರಿಂದ 17 ಮಾರ್ಕ್ಸ್ ಆರಾಮಾಗಿ ಪಡಿತೀರಿ. ಓದು ಬರಹ ಮಾಡಿ